ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಆ ಪೈಕಿ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಚಿವ ಸಂಪುಟ ಅಸ್ತು ಹೊಂದಿದೆ. 18 ಕಿಲೋಮೀಟರ್ ರಸ್ತೆ ಸುಮಾರು 12,690 ಕೋಟಿ ವೆಚ್ಚದ ಯೋಜನೆಗೆ ಸಂಪುಟ ತಾತ್ವಿಕ ಒಪ್ಪಿಗೆ ಸೂಚಿಸಿದೆ. ಬಿಬಿಎಂಪಿಯಿಂದ ನಿರ್ಮಾಣವಾಗಲಿರುವ ಬೃಹತ್ ಯೋಜನೆ ಇದಾಗಿದ್ದು 18 ಕಿಲೋಮೀಟರ್ ರಸ್ತೆಯಲ್ಲಿ 5 ಕಡೆ ಎಂಟ್ರಿ 5 ಕಡೆ ನಿರ್ಗಮನ ವ್ಯವಸ್ಥೆ ಮಾಡಲಾಗುತ್ತೆ. ಸುರಂಗ ರಸ್ತೆಯಾಗಿದೆ ಆದಲ್ಲಿ ಬೆಂಗಳೂರಿನ ಟ್ರಾಫಿಕ್ಗೆ ಮುಕ್ತಿ ಸಿಗೋದಂತೂ ನಿಶ್ಚಿತ. ಅಲ್ಲದೆ 500 ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನಲ್ಲಿ 250 ಅಡಿ ಎತ್ತರದ ಸ್ಕೈ ಡೆಕ್ ನಿರ್ಮಾಣಕ್ಕೂ ಕೂಡ ಅನುಮೋದನೆ ಸಿಕ್ಕಿದೆ. ಏನಿದು ಟನಲ್ ರೋಡ್ ಯೋಜನೆ ಅಂದ್ರೆ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ 18 ಕಿಲೋಮೀಟರ್ ಸುರಂಗ ರಸ್ತೆಯನ್ನ ನಿರ್ಮಾಣ ಮಾಡುವಂತಹ ಗುರಿ. ಇದಕ್ಕೆ ಸಂಪುಟದಲ್ಲಿ ಈಗ ತಾತ್ವಿಕ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ಬೋಟ್ ಶೈಲಿಯಲ್ಲಿ ಬೋಟ್ ಮಾದರಿಯಲ್ಲಿ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡುವಂತಹ ಪ್ಲಾನ್ ಅನ್ನ ಹೊಂದಲಾಗಿದೆ. ಇದು ಡಬಲ್ ಡೆಕ್ ರಸ್ತೆಗಳನ್ನ ಒಳಗೊಂಡಿರುತ್ತೆ. ವಾಹನಗಳಿಗೆ 5 ಎಂಟ್ರಿ ಇರುತ್ತೆ ಮತ್ತು 5 ಎಕ್ಸಿಟ್ ಪಾಯಿಂಟ್ಗಳನ್ನ ಮಾಡಲಾಗುತ್ತೆ. ಸೊ ಎಸ್ಟಿ ಮಾಲ್, ಪ್ಯಾಲೇಸ್ ಗ್ರೌಂಡ್, ಗಾಲ್ಫ್ ಕ್ಲಬ್, ಲಾಲ್ಬಾಗ್, ಸಿಲ್ಕ್ ಬೋರ್ಡ್ ಬಳಿ ಎಂಟ್ರಿ ಮತ್ತು ಎಕ್ಸಿಟ್ ಈ 5 ಪಾಯಿಂಟ್ಗಳನ್ನು ಮಾಡ್ತಾ ಇರೋದು. ಇಲ್ಲಿ ಓಪನ್ ಆಗುತ್ತೆ, ಎಕ್ಸಿಟ್ ಆಗುತ್ತೆ. ಉದ್ದೇಶಿತ ನಮ್ಮ ಮೆಟ್ರೋಗೆ ಸಮಾನಾಂತರವಾಗಿ ಸುರಂಗ ರಸ್ತೆಯನ್ನ ಮಾಡಲಾಗುತ್ತೆ. ಸರ್ಜಾಪುರ ರೋಡ್ ಟು ಹೆಬ್ಬಾಳ ಮೆಟ್ರೋ ಯೋಜನೆ ಏನಿದೆ ಅದಕ್ಕೆ ಸಮಾನಾಂತರವಾಗಿ ಈ ಯೋಜನೆಗೆ ಭೂಸ್ವಾಧೀನದ ಅಗತ್ಯ ಬೀಳಲ್ಲ. ಸೊ ಇದು ಸುರಂಗದಲ್ಲಿ ಮಾಡೋದ್ರಿಂದ ಭೂಸ್ವಾಧೀನ ಪಡಿಸ್ಕೊಳ್ಬೇಕು, ಮರಗಳನ್ನು ನಾಶ ಪಡಿಸಬೇಕು ಅಂತಹ ಯಾವುದೇ ಪ್ರಮೇಯಗಳು ಕೂಡ ಅಡ್ಡಿ ಬರುವುದಿಲ್ಲ. ನಗರದ ಹೆಬ್ಬಾಳ ಮೇಲು ಸೇತುವೆ ಎಸ್ಟಿ ಮಾಲ್ ಹತ್ತಿರದಿಂದ ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮೇಲು ಸೇತುವೆಯವರೆಗೆ ಭೂಗತ ವಾಹನ ಸುರಂಗ ಅಂಡರ್ಗ್ರೌಂಡ್ ವೆಹಿಕ್ಯುಲರ್ ಟನೆಲ್ ಇನ್ ಟ್ವಿನ್ ಟ್ಯೂಬ್ ಮೋಡ್ ಮಾರ್ಗವನ್ನು 12,690 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಿಸೋದಕ್ಕೆ ರಾಜ್ಯ ಸಚಿವ ಸಂಪುಟ ಇವತ್ತು ತಾತ್ವಿಕ ಅನುಮೋದನೆಯನ್ನು ನೀಡಿದೆ.